ಓಂ ಗಣೇಶ ರಾಯರಿದ್ದಾರೆ. ಮಿಥುನ ರಾಶಿ ಆಗಸ್ಟ್ ತಿಂಗಳು ಮಾಸ ಭವಿಷ್ಯ ಹೇಗಿದೆ ನೋಡೋಣ. ಫಸ್ಟ್ ಆಫ್ ಆಲ್ ಈ ಆಗಸ್ಟ್ ತಿಂಗಳು ಹೇಳ್ಬೇಕಂದ್ರೆ ಆಷಾಢ ಮಾಸ ಇದ್ರೂ ಸಹ ಈ ಆಗಸ್ಟ್ ಮಂತ್ ಸೆಕೆಂಡ್ ಆಫ್ ಮೇಲೆ ಒಂದು 15ನೇ ತಾರೀಕು ಮೇಲೆ ನಿಮ್ ಲೈಫ್ ಅಲ್ಲಿ ತುಂಬಾ ಇಂಪ್ರೂವ್ಮೆಂಟ್, ತುಂಬಾ ಒಳ್ಳೆ ವಿಚಾರ ನಡೆಯುತ್ತೆ ನಿಮ್ ಲೈಫ್ ಅಲ್ಲಿ. ಸ್ಪೆಷಲಿ ಈ ಆಗಸ್ಟ್ ತಿಂಗಳು ನಿಮ್ ಲೈಫ್ ಅಲ್ಲಿ ಏನಾಗುತ್ತೋ ಬಿಡುತ್ತೋ ಒಂದ್ 2-3 ವಿಚಾರ ಕಂಪಲ್ಸರಿ ಆಗೇ ಆಗುತ್ತೆ. ಇದು ಬರ್ದಿಟ್ಕೊಳ್ಳಿ, ನೋಟ್ ಮಾಡಿ ಇಟ್ಕೊಳ್ಳಿ. ಏನಪ್ಪಾ ಅಂತ ಒಳ್ಳೆ ವಿಷಯ ಏನಾಗುತ್ತೆ ಅಂದ್ರೆ ನಿಮ್ಮ ಡ್ರೀಮ್, ನಿಮ್ಮ ಸ್ವಂತ ಮನೆ ಕನಸು ನನಸಾಗುತ್ತೆ. ಬರ್ದಿಟ್ಕೊಳ್ಳಿ, ಪಕ್ಕ ಆಗುತ್ತೆ. ಸೊ ಈ ಆಗಸ್ಟ್ ತಿಂಗಳು ನೀವೊಂದು ಸೈಟ್ ತಕೊಬೇಕು, ಇಲ್ಲ ಮನೆ ಕಟ್ಟಬೇಕು, ಇಲ್ಲಾಂದ್ರೆ ಕಟ್ಟಿರೋ ಮನೆ ತಕೊಬೇಕಂತ ತುಂಬಾ ವರ್ಷಗಳಿಂದ, ತುಂಬಾ ತಿಂಗಳಿಂದ ನೀವು ವೆಯ್ಟ್ ಮಾಡ್ತಾ ಇದ್ದೆ. ನಿಮ್ಮ ಸ್ವಂತ ಮನೆ ಕನಸು ನನಸಾಗೋ ಪಾಸಿಬಲ್ ಬಂದಿದೆ. ಸೊ ಖಂಡಿತ ಈ ಆಗಸ್ಟ್ ತಿಂಗಳು ಸ್ವಂತ ಮನೆಗೆ ಹೋಗ್ತೀರಾ. ತುಂಬಾ ಚೆನ್ನಾಗಿದೆ. ಅಂಡ್ ಸ್ಪೆಷಲಿ ನೀವು ಬೈಕ್ ತಕೊಬೇಕನ್ನೋರ್ಗೆ, ಸ್ಕೂಟಿ ತಕೊಬೇಕನ್ನೋರ್ಗೆ, ಕಾರ್ ತಕೊಬೇಕನ್ನೋರ್ಗೆ ಖಂಡಿತ ತುಂಬಾ ಸಪೋರ್ಟ್ ಆಗಿದೆ. ಖಂಡಿತ ನೀವು ಪ್ರಯತ್ನ ಪಟ್ರೆ ಖಂಡಿತ ಆಗುತ್ತೆ. ಈ ಆಗಸ್ಟ್ ತಿಂಗಳು ಪೂರ್ತಿ ನಿಮ್ಗೆ ಜಾಸ್ತಿ ಒಳ್ಳೆ ವಿಷಯ ಆಗಿರೋದು ಬಂದು ಮನೆ ತಕೊಳಕ, ಮನೆ ಕಟ್ಟೋಕೆ, ಸೈಟ್ ತಕೊಳಕ್ಕೆ, ಸೈಟ್ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕೆ, ಬೈಕ್ ತಕೊಳಕ್ಕೆ, ಕಾರ್ ತಕೊಳೋದಕ್ಕೆ ಒನ್ ಆಫ್ ದಿ ಬೆಸ್ಟ್. ಪ್ರಯತ್ನ ಮಾಡಿ, ಖಂಡಿತ ಆಗುತ್ತೆ. ಇದು ತುಂಬಾ ಚೆನ್ನಾಗಿದೆ. ಸೊ ಈ ಜುಲೈ ತಿಂಗಳು ಮಿಥುನ ರಾಶಿಗೆ ಅಷ್ಟೊಂದು ಇವಾಗ ಬಿಸ್ನೆಸ್ ಆಗಿರ್ಬೋದು, ಕೆಲಸ ಆಗಿರ್ಬೋದು, ತುಂಬಾ ಸ್ಟ್ರೆಸ್, ತುಂಬಾ ಡಿಲೇ ಆಗಿದ್ರೇನು ಆಗಸ್ಟ್ ತಿಂಗಳು ಮಾತ್ರ ತುಂಬಾ ಚೆನ್ನಾಗಿದೆ. ಪ್ರಯತ್ನ ಮಾಡಿ, ಎಲ್ಲಾ ಕನಸು ನನಸಾಗುತ್ತೆ. ಅಂಡ್ ಸ್ಪೆಷಲಿ ಹೇಳ್ಬೇಕಂದ್ರೆ ನೀವು ಡ್ರೈವಿಂಗ್ ಕಲ್ಕೊಬೇಕು ಅನ್ಕೊಂಡಿದ್ರೆ, ಇನ್ ಕೇಸ್ ಇವಾಗ ಎಲ್ರಿಗೂ ಡ್ರೈವಿಂಗ್ ಬರುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಸ್ವಲ್ಪ ಜನ ಮಿಥುನ ರಾಶಿಯವರು ಚೆನ್ನಾಗಿ ಡ್ರೈವಿಂಗ್ ಮಾಡ್ತಾರೆ, ಬಟ್ ಆವಾಗಲೂ ಸ್ವಲ್ಪ ಮನ್ಸಲ್ಲಿ ಸ್ವಲ್ಪ ಲೈಟ್ ಆಗಿ ಭಯ, ಫಿಯರ್ ಅನ್ನೋದು ಇದ್ದೇ ಇರುತ್ತೆ. ಬಟ್ ಹೆಂಗಾದ್ರೂ ಸರಿ ನಾನು ಡ್ರೈವಿಂಗ್ ಕಲ್ಕೊಬೇಕನ್ನೋರ್ಗೆ ಆಗಸ್ಟ್ 15ನೇ ತಾರೀಕು ಮೇಲೆ ನೀವು ಡ್ರೈವಿಂಗ್ ಕಲ್ಕೊಳಕ ಡ್ರೈವಿಂಗ್ ಕ್ಲಾಸ್ಗೆ ಹೋಗಿ. ಅದು ಸ್ಕೂಟಿ ಆಗಿರ್ಬೋದು, ಕಾರ್ ಆಗಿರ್ಬೋದು, ಯಾವ್ದಾಗಿರ್ಬೋದು, ಡ್ರೈವಿಂಗ್ ಕಲಿಯೋದಕ್ಕೆ ಒನ್ ಆಫ್ ದಿ ಬೆಸ್ಟ್ ಟೈಮು ಆಗಸ್ಟ್ ಮಂತು. ಸೊ ಈ ಆಗಸ್ಟ್ ಮಂತು ಡ್ರೈವಿಂಗ್ ಕಲ್ಕೊಳ್ಳಿ, ಲೈಸೆನ್ಸ್ ಮಾಡಿಸ್ಕೊಳ್ಳಿ, ಆಮೇಲೆ ನೀವು ವೆಹಿಕಲ್ ತಕೊಳ್ಳಿ. ತುಂಬಾ ಚೆನ್ನಾಗಿದೆ. ಸ್ಪೆಷಲಿ ನಿಮಗೆ ಕಲಿಬೇಕಂತ ಆಸಕ್ತಿ ಇರುತ್ತೆ, ಬಟ್ ಸ್ವಲ್ಪ ಮನಸ್ಸಲ್ಲಿ ಏನೋ ಒಂದು ಸ್ವಲ್ಪ ಭಯ ಇರುತ್ತೆ. ಬೇಸಿಕಲಿ ಮಿಥುನ ರಾಶಿಯವರು ಒಂಥರ ಮೈಂಡ್ ಸ್ವಲ್ಪ ಚಂಚಲ ಆಗಿರೋದ್ರಿಂದ ಎಲ್ರೂ ಚೆನ್ನಾಗಿ ಬೈಕ್ ಓಡಿಸ್ತಾರೆ, ಕಾರ್ ಓಡಿಸ್ ಅಂತ ಹೇಳಕ್ಕಾಗಲ್ಲ. ಸ್ವಲ್ಪ ಗ್ರಹಗಳು ವೀಕ್ ಆಗಿರುವಾಗ ಸ್ವಲ್ಪ ಮನಸ್ಸಲ್ಲಿ ಭಯ ಅನ್ನೋದು ಇದ್ದಿರುತ್ತೆ. ಮೈಂಡ್ ಒಂಥರ ಡಬಲ್ ಆಕ್ಷನ್ ಅಲ್ವಾ. ನೀವು ನೀವು ಆಲ್ರೆಡಿ ಮಿಥುನ ರಾಶಿ, ಒಬ್ನು ಆಕ್ಷನ್, ಇನ್ನೊಬ್ನು ತುಂಬಾ ಸಾಫ್ಟ್, ತುಂಬಾ ಎಮೋಷನ್. ಸೊ ಆ ಸಾಫ್ಟ್ ಆಗಿರೋನಿಗೆ ಸ್ವಲ್ಪ ಭಯ ಇದ್ದೇ ಇರುತ್ತೆ. ಬಟ್ ಇವಾಗ ಧೈರ್ಯ ಬೇಕಂದ್ರೆ ಈ ಆಗಸ್ಟ್ ಮತ್ತೆ ನಿಮಗೆ ಧೈರ್ಯ ಬರುತ್ತೆ. ನೀವು ಪ್ರಯತ್ನ ಮಾಡಿ, ಖಂಡಿತ ಡ್ರೈವಿಂಗ್ ಕಲ್ಕೊಳಕ್ಕೆ ಒನ್ ಆಫ್ ದಿ ಬೆಸ್ಟ್ ಟೈಮು. ಮತ್ತೆ ನೀವೇನಾದ್ರೂ ಒಂದು ಶಾರ್ಟ್ ಫಿಲಮ್ ತೆಗಿಬೇಕು, ಇಲ್ಲ ಲಿರಿಕ್ಸ್ ಬರಿಬೇಕು, ಡ್ಯಾನ್ಸ್ ಟ್ರೈ ಮಾಡಬೇಕು, ಮತ್ತೆ ಸಿನಿಮಾ ಹೋಗ್ಬೇಕು, ಸ್ಪೆಷಲಿ ಒಂದು ಬುಕ್ ಬರಿಬೇಕು, ಏನು ಇಲ್ಲ ರೀ, ನಾನು ಒಂದು ಇನ್ಸ್ಟಾಗ್ರಾಮ್ ಓಪನ್ ಮಾಡಬೇಕು, ಒಂದು ಯೂಟ್ಯೂಬ್ ಚಾನಲ್ ಇಟ್ಟು ವಿಡಿಯೋಸ್ ಹಾಕ್ಬೇಕು, ಅದರಿಂದ ಚೆನ್ನಾಗಿ ಒಳ್ಳೆ ವ್ಯೂಸ್ ಹೋಗ್ಬೇಕಂದ್ರೆ ಈ ಆಗಸ್ಟ್ ತಿಂಗಳು ಶುರು ಮಾಡಿ. ತುಂಬಾ ಚೆನ್ನಾಗೈತೆ. ಆಗಸ್ಟ್ ತಿಂಗಳು ನೀವು ಸೋಷಿಯಲ್ ಮೀಡಿಯಾ ಓಪನ್ ಮಾಡೋದ್ರಿಗೆ, ಸೊ ನಿಮ್ ಒಳಗಡೆ ನಿಮ್ ಮನಸ್ಸಲ್ಲಿ ಇಟ್ಕೊಂಡಿರೋ ನಿಮ್ಮ ಡ್ರೀಮು, ನಿಮ್ಮ ಫ್ಯಾಷನ್ ಸೋಷಿಯಲ್ ಮೀಡಿಯಾ ಮುಂದೆ ತಕೊಂಡ್ಬರೋದಕ್ಕೆ ಒನ್ ಆಫ್ ದಿ ಬೆಸ್ಟ್ ಟೈಮ್. ಸೊ ಈ ಆಗಸ್ಟ್ ಮಂತ್ ಪ್ರಯತ್ನ ಪಡಿ, ಖಂಡಿತ ನಿಮಗೆ ಸೋಷಿಯಲ್ ಮೀಡಿಯಾ, ಇನ್ಸ್ಟಾ, ಯೂಟ್ಯೂಬ್, ಫೇಸ್ಬುಕ್ ಓಪನ್ ಮಾಡಿ, ಅಕೌಂಟ್ ಓಪನ್ ಮಾಡ್ಬಿಟ್ಟು ನಿಮ್ಮ ಟ್ಯಾಲೆಂಟ್ ನ ಶೋಕೇಸ್ ಮಾಡಿ. ತುಂಬಾ ಒಳ್ಳೆ ರೀಚ್ ಹೋಗುತ್ತೆ. ಈ ಆಗಸ್ಟ್ ಮತ್ತು ನೀವು ಹಾಕೋ ವಿಡಿಯೋಸ್ಗೆ ತುಂಬಾ ಲ್ಯಾಕ್ಸ್ ಲೆವೆಲ್, ಮಿಲಿಯನ್ ಲೆವೆಲ್ ವ್ಯೂಸ್ ಹೋಗುತ್ತೆ. ಪ್ರಯತ್ನ ಮಾಡಿ, ತುಂಬಾ ಚೆನ್ನಾಗಿದೆ ತೋರಿಸ್ತಾ ಇದೆ. ಸ್ಪೆಷಲಿ ಬಂದು ನಿಮಗೆ ಈ ಆಗಸ್ಟ್ ತಿಂಗಳಲ್ಲಿ ಚಂದ್ರಮಂಗಲ ಯೋಗ ಅನ್ನೋದು ವರ್ಕ್ ಆಗುತ್ತೆ. ಅದು ನಿಮ್ಮ ರಾಶಿಲೇ ಚಂದ್ರಮಂಗಲ, ಮಂಗಲ ಗ್ರಹ ನಿಮ್ಮ ರಾಶಿಲೇ ಬರೋವಾಗ ಯೋಗನೂ ಕೊಡುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಮೈಂಡ್ ಸ್ವಲ್ಪ ಸ್ಟ್ರೆಸ್ ಇರುತ್ತೆ, ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಇರುತ್ತೆ, ತಲೆನೋವಾಗುತ್ತೆ, ಕೋಪ ಜಾಸ್ತಿ ಬರುತ್ತೆ. ಸೊ ಒಂಥರ ಸಮ್ ಟೈಮ್ ಓವರ್ ಥಿಂಕ್ ಜಾಸ್ತಿ ಆಗ್ಬಿಟ್ಟು ಬಿ ಪಿ ಆಗ್ಬಿಡುತ್ತೆ. ಬಟ್ ಅದು ಎಷ್ಟೇ ಇದ್ರು ನಿಮ್ ಮೈಂಡಲ್ಲಿ ಒಂದು ಫಿಕ್ಸ್ ಆಗ್ಬಿಡುತ್ತೆ. ಈ ಆಗಸ್ಟ್ ತಿಂಗಳು ಏನಾದ್ರೂ ಮಾಡಿ ನಾನು ಗಾಡಿ ತಕೊಬೇಕು, ಮನೆ ಕಟ್ಟಬೇಕು, ಕಾರ್ ತಕೊಬೇಕು, ಯೂಟ್ಯೂಬ್ ಚಾನಲ್ ಇರಬೇಕು, ಪ್ರಮೋಷನ್ ತಕೊಬೇಕು, ಬಿಸ್ನೆಸ್ ಸಕ್ಸಸ್ಫುಲ್ ಆಗ್ಬೇಕಂತ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಡುತ್ತೆ. ಯಾಕಂದ್ರೆ ನಿಮ್ಮ ರಾಶಿಲಿ ಮಂಗಳ ಗ್ರಹ ಕುತ್ಕೊಂಡಾಗ ನಿಮ್ ಮೈಂಡು ಸುಮ್ಮನೆ ಇರೋದಿಲ್ಲ, ಏನೋ ಒಂದು ಥಿಂಕ್ ಮಾಡ್ತಾನೆ ಇರುತ್ತೆ. ಮೈಂಡ್ ಸ್ವಲ್ಪ ಈಸಿಯಾಗಿ ಇಡಕ ಬಿಡೋದಿಲ್ಲ. ಆ ಮಂಗಳ ಗ್ರಹ ನಿಮ್ಮ ರಾಶಿಗೆ ಬಂದ್ಬಿಟ್ಟೆ ಏನಾದ್ರೂ ಲೈಫ್ ಅಲ್ಲಿ ಸಾಧನೆ ಮಾಡ್ಬೇಕನ್ನೋ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಆ ಕಾನ್ಫಿಡೆನ್ಸ್ ನ ನೀವು ಆಕ್ಟಿವಿಟೀಸ್ ಅಲ್ಲಿ ತೋರಿಸ್ಬೇಕು, ಆವಾಗ್ಲೇ ಸಕ್ಸಸ್ ತಂದು ಕೊಡುತ್ತೆ.
ಇಲ್ಲ ಅಂದ್ಬಿಟ್ಟು ನೀವು ಸುಮ್ಮನೆ ಕುತ್ಕೊಂಡೇ ಯೋಚನೆ ಮಾಡ್ಕೊಂಡಿದ್ದೆ ಮೈಂಡ್ ಸ್ವಲ್ಪ ಓವರ್ ಥಿಂಕ್ ಆಗ್ಬಿಟ್ಟು ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಆಗ್ಬಿಡುತ್ತೆ, ನರ್ವ್ ಸಿಸ್ಟಮ್ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಡುತ್ತೆ. ನೋಡ್ಕೊಳ್ಳಿ, ಓವರ್ ಥಿಂಕಿಂಗ್ ಬಿಟ್ಬಿಟ್ಟು ಆಕ್ಷನ್ ಮಾಡಿ. ಸೊ ನಿಮ್ಮ ಟ್ಯಾಲೆಂಟ್ ತೋರಿಸಿ, ಅದು ಜಾಬ್ ಅಲ್ಲಿ ಆಗಿರ್ಬೋದು, ಬಿಸ್ನೆಸ್ ಅಲ್ಲಿ ಆಗಿರ್ಬೋದು, ಯಾವುದೇ ವಿಷಯ ಆಗಿರ್ಬೋದು. ಮತ್ತೆ ಈ ಟೈಮಲ್ಲಿ ನೀವೇನಾದ್ರು ಜಾಬ್ಗೆ ಟ್ರೈ ಮಾಡ್ಬೇಕಂದ್ರೆ, ಎಸ್ಪೆಷಲಿ ಒಂದು ಕಾಂಪಿಟೇಷನ್ ಎಕ್ಸಾಮ್ ಆಗಿರ್ಬೋದು, ಇಲ್ಲ ನೀಟ್ ಎಕ್ಸಾಮ್ ಆಗಿರ್ಬೋದು, ಆ ಎಕ್ಸಾಮ್ ಪ್ರಯತ್ನ ಮಾಡುವಾಗ ಖಂಡಿತ ಸಕ್ಸಸ್ ಆಗುತ್ತೆ, ಖಂಡಿತ ವಿನ್ ಆಗುತ್ತೆ. ಸ್ಪೆಷಲಿ ಈ ಟೈಮಲ್ಲಿ ನಿಮ್ ಮನೆಗೆ ಬೇಕಾಗಿರೋ, ಈ ಆಗಸ್ಟ್ ಮಂತ್ ಅಲ್ಲಿ ನಿಮ್ ಮನೆಗೆ ಬೇಕಾಗಿರೋ ಫರ್ನಿಚರ್ಸ್ ಮನೆಗೆ ಇರುತ್ತಲ್ವಾ, ಯಾವ್ದು ಬೇಕಾಗಿರ್ಬೋದು, ಸೋಫಾ, ಫ್ರಿಡ್ಜು, ಸೋಫಾ ಸೆಟ್ಟು, ಮನೆಗೆ ಏನೇನು ಬೇಕು ಎಲ್ಲಾ ವಸ್ತುಗಳು ತಗೊಬಂದಿಡ್ತೀರಾ. ಸ್ಪೆಷಲಿ ನೀವು ತಿನ್ನೋದಕ್ಕೆ ಒಳ್ಳೆ ಫುಡ್, ಒಳ್ಳೆ ರೆಸ್ಟೋರೆಂಟ್ ಹೋಗಿ ಊಟ ಮಾಡ್ತೀರಾ, ಸ್ವಲ್ಪ ಫ್ಯಾಮಿಲಿ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತೀರಾ, ಸ್ವಲ್ಪ ಎಂಜಾಯ್ ಆಗಿ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಈ ಆಗಸ್ಟ್ ಮಂತ್. ಅಂಡ್ ನೀವೇನಾದ್ರು ನನಗೇನಾದ್ರೂ ಒಂದು ಇನ್ಕ್ರಿಮೆಂಟ್ ಆಗದೆ, ಒಂದು ಹೈಕ್ ಆಗದೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋರಿಗೆ ಖಂಡಿತ ಈ ಮಂತ್ ಅಲ್ಲಿ ನಿಮ್ಗೆ ಹೈಕ್ ಆಗುತ್ತೆ, ಇನ್ಕ್ರಿಮೆಂಟ್ ಆಗುತ್ತೆ. ಸೊ ನೀವು ಎಂಜಾಯ್ ಮಾಡ್ಬೋದು. ಸ್ಟ್ರೆಸ್ ಜಾಸ್ತಿ ಇರುತ್ತೆ, ಆದಷ್ಟು ಮೆಡಿಟೇಷನ್ ಮಾಡಿ, ಧ್ಯಾನ ಮಾಡಿ, ಸ್ವಲ್ಪ ಕೂಲ್ ಆಗುತ್ತೆ. ಹೆಲ್ತ್ ಓಕೆ, ಮೋಸ್ಟ್ಲಿ ಈ ಜುಲೈ ತಿಂಗಳು ಅಷ್ಟೊಂದು ಹೆಲ್ತ್ ಚೆನ್ನಾಗಿರುತ್ತೆ. ನಾವು ಈ ಆಗಸ್ಟ್ ತಿಂಗಳು ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ ಮದುವೆ ಪ್ರಯತ್ನ, ಏನಾದ್ರೂ ಮದುವೆ ಪ್ರಯತ್ನ ಮಾಡ್ರೆ ಖಂಡಿತ ಸೆಟ್ ಆಗುತ್ತೆ. ಸ್ಪೆಷಲಿ ಫ್ರೆಂಡ್ಸು, ಕೊಲಿಗ್ಗು, ಬ್ರದರು, ಸಿಸ್ಟರು, ಅತ್ತೆ ಮಾವ ಕಡೆಯಿಂದ ಮ್ಯಾಟ್ರಿಮನಿ ಮುಖಾಂತರ ಒಳ್ಳೆ ಸಂಬಂಧ ಬರುತ್ತೆ. ಬರೋ ಸಂಬಂಧನ ಫಿಕ್ಸ್ ಮಾಡಿ ಇಟ್ಕೊಳ್ಳಿ. ಮತ್ತೆ ನೀವೇನಾದ್ರು ಒಂದು ಸೈಟ್ ರಿಜಿಸ್ಟ್ರೇಷನ್ ಮಾಡ್ಬೇಕನ್ನೋರಿಗೆ, ಮತ್ತೆ RTO ಆಫೀಸ್ಗೆ ಹೋಗಿ ಇದು ಮಾಡ್ಬೇಕನ್ನೋರಿಗೆ, ಡಾಕ್ಯುಮೆಂಟೇಶನ್ ಅದು ವರ್ಕ್ ಇದೆ, ಈ ಆಗಸ್ಟ್ ತಿಂಗಳು ಕ್ಲಿಯರ್ ಆಗುತ್ತೆ, ತುಂಬಾ ಚೆನ್ನಾಗಿದೆ, ನೋಡ್ಕೊಳ್ಳಿ. ಮೋಸ್ಟ್ಲಿ ಆಗಸ್ಟ್ ತಿಂಗಳು ತುಂಬಾ ಫೇವರ್ ಆಗಿದೆ. ಸ್ವಲ್ಪ ಸ್ಟ್ರೆಸ್ ಮಾತ್ರ ಕಮ್ಮಿ ಮಾಡ್ಕೊಳ್ಳಿ, ಕೋಪ ಕಮ್ಮಿ ಮಾಡ್ಕೊಳ್ಳಿ. ಎಷ್ಟೇ ಕೋಪ ಬಂದ್ರು ಕಂಟ್ರೋಲ್ ಆಗಿ ಇಟ್ಕೊಳ್ಳಿ. ಕಂಟ್ರೋಲ್ ಆಗಿ ಇಟ್ಕೊಂಡ್ರೆ ಈ ತಿಂಗಳು 99% ಎಲ್ಲಾ ಕೆಲಸ ಆಗುತ್ತೆ. ಇನ್ ಕೇಸ್ ನೀವಾಗ ಕಂಟ್ರೋಲ್ ಮೀರಿ ಹೊರಟೋಯ್ತಂದ್ರೆ ನೀವು ಅನ್ಕೊಂಡು ಎಲ್ಲಾ ಕೆಲಸ ಝೀರೋ ಫೇಲ್ಯೂರ್ ಆಗುತ್ತೆ. ಸೊ ನಿಮ್ಮನ್ನ ನೀವು ಕಂಟ್ರೋಲ್ ಮಾಡಿ ಇಟ್ಕೊಂಡ್ರೆ ಆಗಸ್ಟ್ ತಿಂಗಳು ತುಂಬಾ ಸಕ್ಸಸ್ ಇದೆ. ಇದು ಗೋಚರ ಫಲ ಮಾತ್ರ. ಇನ್ನು ಡೀಟೇಲ್ ಆಗಿ ನಿಮ್ದಂತ ಒಂದು ದಶಾಭುಕ್ತಿ ಇರುತ್ತೆ. ಅಂದ್ರೆ ಇವಾಗ ನೀವು ಮಿಥುನ ರಾಶಿ 3 ನಕ್ಷತ್ರ ಇದ್ದೀರಾ, ಮೃಗಶಿರ, ಆರಿದ್ರ, ಪುನರ್ವಸು, ನಿಮ್ದ ದಶ ಇರುತ್ತೆ. ಇವಾಗ ಪ್ರೆಸೆಂಟ್ ನಿಮಗೆ ಗುರು ದಶೆ, ಶನಿ ದಶೆ, ಬುಧ ದಶೆ, ಆ ದಶಾಭುಕ್ತಿ ಅಂತ ಇರುತ್ತೆ. ಅದು ನಿಮ್ಮ ಲೈಫ್ ಅಲ್ಲಿ, ನಿಮ್ಮ ಜೀವನದಲ್ಲಿ 80% ರಿಸಲ್ಟ್ ತಂದ್ಕೊಡುತ್ತೆ. ನಾನು ಇಷ್ಟೊತ್ತು ಹೇಳಿದ ಈ ವಿಡಿಯೋ ಪೂರ್ತಿ ಬರೀ ಗೋಚರ ಫಲ ಆಗಸ್ಟ್ ತಿಂಗಳು. ಈ ಆಗಸ್ಟ್ ತಿಂಗಳು ನಿಮಗೆ ನಾನು ಇಷ್ಟು ತಿಳಿದು 20% ಮಾತ್ರ ರಿಸಲ್ಟ್ ಕೊಡುತ್ತೆ. ಈ ದಶಾಭುಕ್ತಿ ಅನ್ನೋದು ನಿಮ್ಮ ಇಡೀ ಲೈಫು 80% ರೂಲ್ ಮಾಡುತ್ತೆ. ಸೊ ನೀವ್ ಯಾವತ್ತಿದ್ರು ನಿಮ್ ಜಾತಕ, ನಿಮ್ ದಶಾಭುಕ್ತಿ ನೋಡ್ಕೊಳ್ಳಿ. ಈ ರಾಶಿ ಗೋಚರ ಫಲ ಮಾತ್ರ ಸ್ವಲ್ಪ ಒಂದು 20% ತಕ್ಕೊಳ್ಳಿ. ಇನ್ನು ಡೀಟೇಲ್ ಆಗಿ ನಿಮ್ ಭವಿಷ್ಯ ಬಗ್ಗೆ, ನಿಮ್ ಜಾತಕ ಬಗ್ಗೆ ತಡ್ಕೊಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ, ನಿಮ್ ಜಾತಕ ತಳ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದೆ ಮಿಸ್ ಮಾಡ್ತೀರಾ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.